ರಾಜ್ಯದ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಜ್ಯ ಸರ್ಕಾರದ ಕಡೆಯಿಂದ ಯುಗಾದಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಕೊನೆಗೂ ಕೂಡ ಸಿದ್ದರಾಮಯ್ಯ ಅವರು 2ನೇ ಹಂತದ ಹಣ ಬಿಡುಗಡೆ ಕೂಡ ಮಾಡಿದ್ದಾರೆ. ಸೊ ಯುಗಾದಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ 2,000 ಪ್ಲಸ್ 2,000 ರೂಪಾಯಿ ಹಣದ ಜೊತೆ 2 ಸೀರೆ ಕೊಡುವಂತಹ ಅಪ್ಡೇಟ್ ಬಗ್ಗೆ ಕೂಡ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲಾ ಮಹಿಳೆಯರು ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಗೃಹಲಕ್ಷ್ಮಿ ಮಹಿಳೆಯರಿಗಂತೂ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನೇನು ಯುಗಾದಿ ಹಬ್ಬ ಒಂದೇ ದಿನ ಬಾಕಿ ಇದೆ. ಇದೇ ಟೈಮಲ್ಲಿ ಎಲ್ಲಾ ರೀತಿಯ ಗುಡ್ ನ್ಯೂಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾವ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ, ಎಲ್ಲಾನು ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ. ಹಾಗೆ ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಅರ್ಧ ಬರ್ಧ ವಿಡಿಯೋ ನೋಡಿ ಏನು ಕಮೆಂಟ್ ಮಾಡಕ್ ಹೋಗ್ಬೇಡಿ. 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಯಾವ್ದನ್ನ ಕೊಟ್ಟಿದ್ದಾರೆ ಎಲ್ಲಾನು ಹೇಳ್ತೀನಿ. ಅರ್ಧ ಬಿರ್ಧ ವಿಡಿಯೋ ನೋಡಿ ಫೇಕ್ ನ್ಯೂಸ್ ಅಂತಾನೋ ಅಥವಾ ಬೇರೆ ನ್ಯೂಸ್ ಅಂತಾನೋ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ಸೀರೆ ಕೊಡುವಂತಹ ಯೋಜನೆ ಬಗ್ಗೆ ಕೂಡ ನಾನು ಅಪ್ಡೇಟ್ ನ ಮಾಡ್ತೀನಿ. 2 ಸೀರೆಗಳನ್ನ ಯುಗಾದಿ ಹಬ್ಬಕ್ಕೆ ಕೊಡ್ತಾರ ಸಿದ್ದರಾಮಯ್ಯ ಅವರು, ಹೇಗೆ ನಮಗೆ ತಲುಪಿಸ್ತಾರೆ ಎಲ್ಲಾನು ಕೂಡ ಡೀಟೇಲ್ ಆಗಿ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ನಿಮಗೆ 27ನೇ ಕಂತಿನ ಹಣ ಬಿಡುಗಡೆ ಆಗಿ ಈಗಾಗಲೇ 3-4 ದಿನಗಳಿಗಿಂತ ಜಾಸ್ತಿ ಆಗಿದೆ. ಹೋದ್ವಾರನೇ 27ನೇ ಕಂತಿನ ಹಣ ಬಿಡುಗಡೆ ಆಯಿತು. ಈಗ 15 ಜಿಲ್ಲೆಯವರಿಗೆ 2ನೇ ಹಂತದ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು, ಮೊದಲನೇ ಹಂತವಾಗಿ ಒಂದಷ್ಟು ಜಿಲ್ಲೆಗಳಿಗೆ ಹಣ ಬಂದಿತ್ತು. ಅದ್ರದ್ದು ಒಂದಷ್ಟು ಸ್ಕ್ರೀನ್ ಶಾಟ್ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೆ. ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೆ 27ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ. ಹಾಗೆ ಈಗ 27ನೇ ಕಂತು ಸಾಕಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ಇನ್ನೂ ಹೋಗಿರಲಿಲ್ಲ. ಇನ್ನೇನು ಯುಗಾದಿ ಹಬ್ಬ ಬರ್ತಿದೆ, ಇನ್ಯಾವಾಗ ಆಗ್ತಾರಪ್ಪ ನಮ್ಮ ಖರ್ಚಿಗೆ ಅಮೌಂಟ್ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಿದ್ದಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಸಿದ್ದರಾಮಯ್ಯ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. 27ನೇ ಕಂತಿನ ಹಣ ಏನ್ ಬಾಕಿ ಇತ್ತು 2ನೇ ಹಂತದಲ್ಲಿ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಎಷ್ಟು ಜಿಲ್ಲೆಯವರಿಗೆ ಹಣ ಬರ್ತಿದೆ ಅಂತ ಹೇಳೋದಾದ್ರೆ 15 ಜಿಲ್ಲೆಯವರಿಗೆ 2ನೇ ಹಂತದ ಹಣ ಬಿಡುಗಡೆ ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತ ಹಣವನ್ನ ತಲುಪಿಸುವಂತ ಕೆಲಸಗಳಾಗ್ತಾ ಇದೆ. ಆಲ್ರೆಡಿ ಒಂದಷ್ಟು ಜನಕ್ಕೆ ಹೋಗಿದೆ, ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಹೋಗಿದೆ. ಬಾಕಿ ಉಳಿದಂತಹ ಮಹಿಳೆಯರಿಗೆ ಇವತ್ತು ಹಣ ಜಮಾ ಆಗ್ತಾ ಇದೆ. 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಹೆಂಗೆ ಅಂತ ಮೊದಲು ಹೇಳ್ಬಿಡ್ತೀನಿ ನೋಡಿ. 27ನೇ ಕಂತಿನ ಹಣದ ಜೊತೆಗೆ PM ಕಿಸಾನ್ ಯೋಜನೆಯ ಹಣ ಕೂಡ ಬಂದು ತಲುಪಿದೆ. ಮಹಿಳೆಯರಿಗೆ ಯುಗಾದಿ ಹಬ್ಬಕ್ಕೆ 4,000 ರೂಪಾಯಿ ಹಣ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಬರ್ತಿದೆ. ಒಂದು ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ 2,000 ರೂಪಾಯಿ. ಆಲ್ರೆಡಿ 3 ದಿನ ಆಗಿದೆ ಹಣ ಬಂದು. ಹೌದಲ್ವಾ, ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಮಗೂ ಕೂಡ PM ಕಿಸಾನ್ ಯೋಜನೆಯ ಹಣ ಬಂದಿದೆ. ಅದ್ರ ಸ್ಕ್ರೀನ್ ಶಾಟ್ ಕೂಡ ನಾನು ನಿಮ್ಗೆ ಹಾಕ್ತೀನಿ. ಹಾಗೆ PM ಕಿಸಾನ್ ಯೋಜನೆಯ ಹಣ ನಿಮಗೂ ಬಂದಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅದನ್ನ ಹೊರತುಪಡಿಸಿ 2,000 ಯಾವುದು ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಯಾವ ಜಿಲ್ಲೆಯವರಿಗೆ, ಒಟ್ಟು 15 ಜಿಲ್ಲೆ, ಬೆಂಗಳೂರು ಗ್ರಾಮಾಂತರದವರಿಗೆ ಮುಖ್ಯವಾಗಿ ಗದಗ, ಹಾವೇರಿ, ಹುಬ್ಬಳ್ಳಿ ಜೊತೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಗೆ ಇನ್ನು 2 ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ರಾಯಚೂರು ಮತ್ತು ಕಲಬುರಗಿ ಅವರು, ಮಂಗಳೂರು ಆ ಭಾಗದಲ್ಲಿ ಬರೋಂಥವ್ರು, ದಕ್ಷಿಣ ಕನ್ನಡ ಪುತ್ತೂರು ಕಡೆ ಬರೋಂಥವ್ರಿಗೆ ಹಣ ಜಮೆ ಆಗಿದೆ. ಚಿಕ್ಕಬಳ್ಳಾಪುರ ಆಗಿದೆ, ಚಾಮರಾಜನಗರ ಆಗಿದೆ, ಮಂಡ್ಯ, ಮೈಸೂರು, ಬೆಳಗಾವಿ ಅವರಿಗೆ. ಇನ್ನೊಂದು ಜಿಲ್ಲೆ ಮುಖ್ಯವಾಗಿ ಯಾವ ಜಿಲ್ಲೆ ಅಂತ ಹೇಳಿದ್ರೆ ಹಾವೇರಿ ಜಿಲ್ಲೆಯವರಿಗೆ 15ನೇ ಕಂತಿನ ಹಣ ಅಂದರೆ 15 ಜಿಲ್ಲೆಯವರಿಗೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇವತ್ತು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಮಾಹಿತಿ ಕಡೆಯಿಂದ ಸಿಗ್ತಾ ಇರೋಂಥದ್ದು ಏನಂದ್ರೆ 27ನೇ ಕಂತಿನ ಹಣ ಬಂದಿದೆ ಅಂತ. ಸೊ ದಯವಿಟ್ಟು ನಿಮ್ಮ ಖಾತೆಗಳನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಏನಾದರೂ ಅಮೌಂಟ್ ಬಂದಿದ್ರೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ನಮಗೂ ಕೂಡ 27ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗಿದೆ ಅಂತ ನೋಡಿ. ಇವಾಗ ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ಬೆಂಗಳೂರು ನಗರ ಆಗಿರಬಹುದು, ಹೋದ್ವಾರನೇ ಬಂದಿತ್ತು, ಮತ್ತೆ ಅವ್ರಿಗೆ ಹಾಕ್ಬಿಟ್ಟಿದಾರ ಅಂತ ನೀವು ಕೇಳಬಹುದು. ಇಲ್ಲ, ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಯಿತು ಅಂದ್ರೆ ಆ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಿಗೆ ಮಾತ್ರ ಹೋಗುತ್ತೆ, ಮತ್ತೆ ಕೆಲವು ತಾಲೂಕುಗಳಿಗೆ ಹಣ ಹೋಗೋದಕ್ಕೆ ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಇದನ್ನು ನಾನು ಪ್ರತಿ ಸಾರಿ ನಿಮಗೆ ಹೇಳ್ತಾ ಇರ್ತೀನಿ. ಅದಕ್ಕೆ ರಾಜ್ಯ ಸರ್ಕಾರ 4 ಹಂತಗಳಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತೆ. 1,25,00,000 ಜನ ಮಹಿಳೆಯರಿಗೂ ಕೂಡ ಹಣ ಒಂದೇ ದಿನ ಹಾಕೋದಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವರು ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಈಗಾಗಲೇ ನಾನು ಹೇಳಿರುವಂತಹ 15 ಜಿಲ್ಲೆಯವರಿಗೆ 2ನೇ ಹಂತದ ಹಣ ಬಿಡುಗಡೆ ಆರಂಭ ಆಗಿದೆ. ಇನ್ನು ಗೃಹಲಕ್ಷ್ಮಿ ಮಹಿಳೆಯರಿಗೆ 2 ಸೀರೆ ಕೊಡೋ ವಿಚಾರವಾಗಿ ನೋಡೋದಾದ್ರೆ ಸಾಕಷ್ಟು ಮಹಿಳೆಯರು ಇದ್ರ ಬಗ್ಗೆ ಆಸೆಯನ್ನ ಇಟ್ಕೊಂಡಿದ್ರು. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಯಾವಾಗ ಕೊಡ್ತಾರೆ, ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಕೆಲವರು ಈ ಸೀರೆ ಏನು ಬೇಡ, ನಮಗೆ ಕೊಡೋ ಹಣವನ್ನು ಕರೆಕ್ಟಾಗಿ ಕೊಡಿ ಅಂತ ಕೂಡ ಕಮೆಂಟ್ ಮಾಡಿದ್ರು. ಈಗ ಸೀರೆ ಕೊಡುವಂಥದ್ದು ಏನಿತ್ತು ಅಂತ ಹೇಳಿದ್ರೆ, ಆ ಯೋಜನೆ ಎಲ್ಲ ಮಹಿಳೆಯರಿಗೂ, ಗೃಹಲಕ್ಷ್ಮಿ ಮಹಿಳೆಯರಿಗೆ ಮುಖ್ಯವಾಗಿ ಎಲ್ಲರಿಗೂ ಕೂಡ 2 ಸೀರೆಯನ್ನು ಕೊಡುವಂಥದ್ದು, ವರ್ಷಕ್ಕೆ 2 ಬಾರಿ ಕೊಡುವಂಥದ್ದು. ಅದರಲ್ಲೂ ಕೂಡ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಏನಾದರೂ ಕೊಟ್ಟರೆ ಮಹಿಳೆಯರಿಗೆ ತುಂಬ ಕೂಡ ಸಹಾಯ ಆಗುತ್ತೆ. ನಮ್ಮ ತವ್ರ ಮನೆಯಿಂದ ಬಾಗಿನ ಬಂದಷ್ಟೇ ಖುಷಿ ಆಗುತ್ತೆ ಅಂತ ಕೂಡ ಭಾವಿಸ್ಕೊಂಡಿದ್ರು. ಆದರೆ ರಾಜ್ಯ ಸರ್ಕಾರ ಏನು ಮಾಡಿದೆ, ಈ ಬಾರಿ ಬಜೆಟ್ನಲ್ಲಿ ಅದ್ರ ಬಗ್ಗೆ ಯಾವುದೇ ಘೋಷಣೆ ಮಾಡಿಲ್ಲ. ನಾವು ಗೃಹಲಕ್ಷ್ಮಿ ಮಹಿಳೆಯರಿಗೆ ಸೀರೆ ಕೊಡ್ತೀವಿ ಅನ್ನೋದನ್ನ ಅಪ್ಡೇಟ್ ಮಾಡಿಲ್ಲ. ಹಾಗಾಗಿ ನಿಮಗೆ ಸೀರೆ ಬರುವಂಥದ್ದು ಬಹುತೇಕ ಅನುಮಾನ ಅನ್ನೋದಕ್ಕಿಂತ ಹಣ ನಿಮಗೆ ಸೀರೆ ಕೊಡೋ ಚಾನ್ಸೇ ಇಲ್ಲ. ದಯವಿಟ್ಟು ಯಾರು ಕೂಡ ಯಾವುದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ಬೇರೆ ಮಾಧ್ಯಮಗಳಲ್ಲಿ ಸೀರೆ ಕೊಡ್ತಾರೆ ಅನ್ನೋ ವಿಡಿಯೋನ ನೋಡಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಯಾಕಂದರೆ ರಾಜ್ಯ ಸರ್ಕಾರ ಅದನ್ನು ಘೋಷಣೆ ಮಾಡಿಲ್ಲ. ಸೀರೆ ಕೊಡುವಂತಹ ಯೋಜನೆ ನಮ್ಮ ಸಿದ್ದರಾಮಯ್ಯವ್ರ ಮುಂದೆ ಇಲ್ಲ. ಸದ್ಯಕ್ಕೆ ನಿಮ್ಗೆ ಏನು ಬರುತ್ತೋ ಗೃಹಲಕ್ಷ್ಮಿ ಯೋಜನೆಯ ಹಣ ಅದೇ ಬರುತ್ತೆ. ಅದು ಕೂಡ ಲೇಟಾಗಿ ಬರುತ್ತೆ. ರಾಜ್ಯ ಸರ್ಕಾರದ ಹತ್ರ ದುಡ್ಡು ಇಲ್ಲದೆ ಇರೋದ್ರಿಂದ ಅದು ಕೂಡ ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕೋದಿಲ್ಲ. ಅವ್ರ ಹತ್ರ ಹಣ ಇದ್ದಾಗ ಹಾಕ್ತಾರೆ, ನಾವು ಅವಾಗ
ತಗೋಬೇಕು ಅಷ್ಟೇ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ. ಹಾಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.